ಎಕ್ಸರ್ಸೈಸ್ 11.4 7th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ವಾಲ್ಯೂಮ್ ಆಫ್ ಎ ಸ್ಪಿಯರ್. ವಾಲ್ಯೂಮ್ ಆಫ್ ಸ್ಪಿಯರ್ ಕಂಡಿಬೇಕು. ಓಕೆ, whose surface area is 154 centimeter square. ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ, ನಥಿಂಗ್ ಬಟ್ ಏನು PSA ಆಫ್ ಸ್ಪಿಯರ್ ಕೊಟ್ಟಿದ್ದಾರೆ. ಓಕೆ, ಸೊ ಅದು ಬಂದ್ಬಿಟ್ಟು ಎಷ್ಟು 154 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಗ TSA ಆಫ್ ಸ್ಪಿಯರ್ ಕೊಟ್ಟಿದ್ದಾರೆ. TSA ಆಫ್ ಸ್ಪಿಯರ್ ಫಾರ್ಮುಲಾ ಏನು 4πr square is equal to 154. ಈ 4 into pi ವ್ಯಾಲ್ಯೂ ಏನು 22/7 into r square is equal to 154. ಈಗ r square ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, ಇನ್ನು ಉಳ್ಕಿದ್ದೆಲ್ಲ ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ. ಇಂಟು 7 ಹಾಕೊಂಡು ಹೋದ್ರೆ ಡಿವೈಡ್ ಬೈ 7 ಹಾಕೊಂಡು ಹೋದ್ರೆ ಇಂಟು 7 ಆಗುತ್ತೆ. ಈಗ 4 ಮತ್ತೆ 22 ಇಂಟು ಇದೆ, ಅದು ಡಿನಾಮಿನೇಟರ್ ಬರುತ್ತೆ. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 22 1 ಜಾ 22 7 ಜಾ. ಓಕೆ, ಈಗ ಏನ್ ಉಳಿತು r square is equal to 7 into 7 divided by 4. ಓಕೆ, r square is equal to ಏನು 7 7 ಜಾ 49/4. ಓಕೆ, ಸ್ಕ್ವೇರ್ ಹಾಕೊಂಡು ಹೋದ್ರೆ ರೂಟ್ ಆಗುತ್ತೆ, ರೂಟ್ 49/4. ರೂಟ್ 49 ಬಂದು 7, ರೂಟ್ 4 ಬಂದ್ಬಿಟ್ಟು 2. ಸೊ ರೇಡಿಯಸ್ ಏನಾಯ್ತು 7/2 ಅಂದ್ರೆ ನಥಿಂಗ್ ಬಟ್ 3.5. ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾವು ಇಲ್ಲಿ ಸೆಂಟಿಮೀಟರ್ ಅಂತ ಹೋಗ್ಬೇಕು. ರೇಡಿಯಸ್ ಬಂದ್ಬಿಟ್ಟು 3.5 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ರೇಡಿಯಸ್ ಬಂದ್ಬಿಟ್ಟು ನಥಿಂಗ್ ಬಟ್ 7/2. ಅದನ್ನ ಏನಂತ ಬರೀಬಹುದು 3.5 ಸೆಂಟಿಮೀಟರ್ ಅಂತ ಬರೀಬಹುದು. ಓಕೆ, ಈಗ ನೆಕ್ಸ್ಟ್ ನಾವು ಏನ್ ಕಂಡಿಡ್ಬೇಕು, ಈಗ ವಾಲ್ಯೂಮ್ ಆಫ್ ಸ್ಪಿಯರ್ ಕಂಡಿಡ್ಬೇಕು. ಓಕೆನಾ, ಈ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಬಂದು 4/3 pi r. ಓಕೆ, ಈ 4/3 pi ವ್ಯಾಲ್ಯೂ ಬಂದ್ಬಿಟ್ಟು 22/7. ರೇಡಿಯಸ್ ಬಂದ್ಬಿಟ್ಟು ಏನು 7/2 ಇಂಟು 7/2 ಇಂಟು 7/2. ಓಕೆ, ಈಗ ಏನಾಗುತ್ತೆ 2 1 ಜಾ 2 2 ಜಾ, ಈ 2 ಕ್ಯಾನ್ಸಲ್ ಆಯ್ತು, 7 7 ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಉಳಿದಿದ್ದೇನು ನೋಡ್ರಿ 22 ಇಂಟು 7 ಇಂಟು 7 divided by. ಓಕೆ, ಸೊ 3 into 2 ಉಳಿತು. ಈಗ ನೋಡಿದ್ರೆ 2 1 ಜಾ 2 11 ಜಾ. ಓಕೆ, ಸೊ ಇನ್ನು ಉಳಿದಿದ್ದೇನು 11 7 ಜಾ 77 into 7 divided by 3 ಉಳಿತು. ಈಗ 7 7 ಜಾ ಎಷ್ಟು 49, 4 ಕ್ಯಾರಿ, 7 7 ಜಾ 49, 49 plus 4 53, 539/3 ಆಯ್ತು. ಸೊ ಈಗ ಏನ್ ಮಾಡೋಣ 539 ನ 3 ಟೇಬಲ್ ಅಲ್ಲಿ ಡಿವೈಡ್ ಮಾಡೋಣ. ಸೊ ಏನಾಯ್ತು 3 1 ಜಾ 3, 5 ಅಲ್ಲಿ 3 ಹೋದ್ರೆ 2, ಇದು ಕೆಳಗಡೆ ಬರುತ್ತೆ 3. ಓಕೆ, ಸೊ ಏನಾಯ್ತು 3 7 ಜಾ 21, 3 ಅಲ್ಲಿ 1 ಹೋದ್ರೆ 2 ಆಯ್ತು, 2 ಅಲ್ಲಿ 2 ಹೋದ್ರೆ 0. ಓಕೆ, ಮತ್ತೆ 9 ಕೆಳಗೆ ಬಂತು, 3 9 ಜಾ 27. ಓಕೆ, 9 ಅಲ್ಲಿ 7 ಹೋದ್ರೆ 2, 2 ಅಲ್ಲಿ 2 ಹೋದ್ರೆ 0. ಸೊ ಇದೇನಿದು, ಇದು ಬಂದು ಕೋಶೆಂಟ್, ಇದು ಬಂದು ರಿಮೈಂಡರ್, ಇದು ಬಂದು ಡಿವೈಸರ್. ನಾರ್ಮಲ್ ಆಗಿ ನಾವು ಯಾವ ಫಾರ್ಮ್ ಅಲ್ಲಿ ಬರೀಬೇಕು, QR/D ಫಾರ್ಮ್ ಅಲ್ಲಿ ಬರೀಬೇಕು. ಈಗೇನ್ ಬರೀಬಹುದು ನಾನು 179 2, ರಿಮೈಂಡರ್ ಬಂದ್ಬಿಟ್ಟು 2, ಡಿವೈಸರ್ ಬಂದ್ಬಿಟ್ಟು 3. ಈಗ ಅವ್ರು ಏನ್ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಅಂದ್ರೆ ನಾವೇನ್ ಮಾಡ್ಬೇಕು, ವಾಲ್ಯೂಮ್ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು ಇದು ಆನ್ಸರ್ 179 2/3 ಬಂದ್ಬಿಟ್ಟು ಆನ್ಸರ್. ಓಕೆನಾ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.